ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಹೊಸ ರೀತಿಯಾದಂಥ ಒಂದು ವಿಡಿಯೋಸನ್ನು ತಂದಿದ್ದೇನೆ. ಕನ್ನಡ ಗ್ರಾಮರ್, ಕನ್ನಡ ಎನೆ ಕುಣಿದು ಹಾಡುವುದೆನ್ನೆಡೆ ಕನ್ನಡ ಎನೆ ಕಿವಿ ನಿಮಿರುವುದು ಎಂಬ ಒಂದು ಬಹುಮುಖ್ಯವಾದಂಥ ಒಂದು ಶಬ್ದದ ಜೋಡಣೆಯೊಂದಿಗೆ ಕನ್ನಡ ಗ್ರಾಮರ್ ಪ್ರಶ್ನೆಗಳನ್ನು ನೋಡುವ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಕನ್ನಡದ ತೃತೀಯ ವಿಭಕ್ತಿಯ ಕಾರ್ಯಕಾರ್ಥವಿದು. ಆಪ್ಷನ್ ಅನ್ನು ನೋಡೋದಾದ್ರೆ, ಆಪ್ಷನ್ ಎ ಕರ್ಣಾರ್ಥ, ಆಪ್ಷನ್ ಬಿ ಕರ್ಮಾರ್ಥ, ಆಪ್ಷನ್ ಸಿ ಸಂಪ್ರದಾನ, ಆಪ್ಷನ್ ಡಿ ಕರ್ತಾರ್ಥ. ನಿಮಗೆ 10 ಸೆಕೆಂಡ್ಸ್ಗಳ ಟೈಮನ್ನು ನೀಡ್ತಾ ಇದ್ದೇನೆ. ಅಷ್ಟರ ಒಳಗೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮದ ಉತ್ತಮವಾದಂಥ ಉತ್ತರವನ್ನು ನೀಡಬೇಕು. ಕಾರಕಾರ್ಥಗಳು ಕನ್ನಡದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸ್ತವೆ. ಹಾಗಾದರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಕರ್ಣಾರ್ಥ. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಅಂದರೆ ಏನಂತ ನೋಡೋದಾದರೆ, ವಿಭಕ್ತಿ ಪ್ರತ್ಯಯಗಳು ಕನ್ನಡದಲ್ಲಿ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಕಾಣಬಹುದಾಗಿರುತ್ತದೆ. ಕನ್ನಡ ವಿಭಕ್ತಿ ಪ್ರತ್ಯಯ ಓಕೆ, ಪ್ರತ್ಯಯಗಳಲ್ಲಿ ಮುಖ್ಯವಾಗಿ ಹೊಸಗನ್ನಡ ಮತ್ತು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನೋಡಬಹುದು. ಅದರಲ್ಲಿ ಮುಖ್ಯವಾಗಿ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತೆ ಸಪ್ತಮಿ. 7 ರೀತಿಯಾದಂಥ ವಿಭಕ್ತಿ ಪ್ರತ್ಯಯಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹೊಸಗನ್ನಡ ವಿಭಕ್ತಿ ಪ್ರತ್ಯಯದಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ. ಪ್ರಥಮವು ದ್ವಿತೀಯನ್ನು ತೃತೀಯದಿಂದ ಚತುರ್ಥಿಗೇಕೆ, ಪಂಚಮಿ ದಿಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಅಂತ. ಹಾಗಾದರೆ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಗಳನ್ನು ನೋಡೋದಾದ್ರೆ ಮೊದಲೇದಾಗಿ ಏನು ಹೇಳ್ತದೆ? ಕರ್ತಾರ್ಥ, ಎರಡನೇದು ಕರ್ಮಾರ್ಥ, ಮೂರನೇದು ಕರಣಾರ್ಥ, ನಾಲ್ಕನೇದು ಸಂಪ್ರದಾನ. ಇವನ್ನೆಲ್ಲ ಬಾಯ್ಪಾಟ್ ಮಾಡಿಬಿಡ್ಬೇಕು ನೀವು. ಇದು ಯಾವುದೇ ಬದಲಾವಣೆ ಹೊಂದುವಂಥದ್ದು ಅಲ್ಲ. ಆದ್ದರಿಂದ ಬಾಯ್ಪಾಟ್ ಮಾಡಿದರೆ ಈಸಿಯಾಗಿ ನೀವು ಪರೀಕ್ಷೆ ಹಾಲಲ್ಲಿ ಕಂಡುಹಿಡಿಬೋದು ಉತ್ತರವನ್ನು. ಕೊನೆಯದಾಗಿ ಅಧಿಕರಣ. ಓಕೆ, ಇದು ಕನ್ನಡ ವಿಭಕ್ತಿ ಪ್ರತ್ಯಯ ಕಾರಕಾರ್ಥಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಹಾಗಾದರೆ ಕಾರಕಾರ್ಥಗಳ ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೇನೆ. ಹಾಗಾದರೆ ನಂತರ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 2, ಆಸಕ್ತಿ ಪದದ ವಿರುದ್ಧ ಪದವಿದೆ. ಇದು ಅತ್ಯಂತ ಸುಲಭವಾದಂಥ ಪ್ರಶ್ನೆ. ಇದು ಹಿಂದಿನ ಎಕ್ಸಾಮ್ಸ್ನಲ್ಲಿ ಕೇಳಿರುವಂಥ ಪ್ರಶ್ನೆ. GPSR ನೀವು ಟೀಚರ್ ಸೆಲೆಕ್ಷನ್ನಲ್ಲಿ ಇದು ಕೇಳಿದಂಥ ಪ್ರಶ್ನೆ. ಆಪ್ಷನ್ ಎ ಶಕ್ತಿ, ಆಪ್ಷನ್ ಬಿ ನಿರಾಶಕ್ತಿ, ಆಪ್ಷನ್ ಸಿ ಭಕ್ತಿ, ಆಪ್ಷನ್ ಡಿ ಮುಕ್ತಿ. ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಬೇಗ ತಿಳಿಸಬೇಕು ನಿಮ್ಮ ಉತ್ತರವನ್ನು. ಓನ್ಲಿ 10 ಸೆಕೆಂಡ್ಸ್ಗಳು ಮಾತ್ರ ಇಲ್ಲಿ ನೀಡ್ತೇವೆ. ಕನ್ನಡದಲ್ಲಿ ನೀವು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ರೆ ನೀವು 100% ಆಗಿ ಲೀಸ್ಟಲ್ಲಿ ನಿಮ್ಮ ಹೆಸರು ಇರ್ತದೆ. ಕನ್ನಡವನ್ನು ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಸರಿಯಾದ ಉತ್ತರ ನಿರಾಸಕ್ತಿ ಆಗಿರುತ್ತದೆ. ನಂತರ ಪ್ರಶ್ನೆ ನೋಡೋದಾದರೆ, ಪ್ರಶ್ನೆ ಸಂಖ್ಯೆ 3 ಉತ್ತಮವಾದಂಥ ಪ್ರಶ್ನೆ. ವಾಕ್ಯಗಳನ್ನು ಅಭ್ಯಾಸ ಯಾರು ಮಾಡಿರ್ತೀರೋ ಅದನ್ನು ಸುಲಭವಾಗಿ ಕಂಡುಹಿಡಿಯುವಂಥ ಒಂದು ಪ್ರಶ್ನೆಯಾಗಿದೆ. ಪ್ರಶ್ನೆ ಬಂದಿದೆ: ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕ್ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು. ಇದು ವಾಕ್ಯದ ಪ್ರಕಾರಕ್ಕೆ ಸೇರಿದೆ. ಅಂದರೆ ಯಾವ ವಾಕ್ಯದ ಪ್ರಕಾರಕ್ಕೆ ಸೇರಿದೆ? ಆಪ್ಷನ್ ಬಂದಿದೆ. ಆಪ್ಷನ್ ಎ ಸಾಮಾನ್ಯ ವಾಕ್ಯ, ಆಪ್ಷನ್ ಬಿ ಸಂಯೋಜಿತ ವಾಕ್ಯ, ಆಪ್ಷನ್ ಸಿ ಮಿಶ್ರ ವಾಕ್ಯ, ಆಪ್ಷನ್ ಡಿ ಪ್ರಶ್ನಾರ್ಥಕ ವಾಕ್ಯ. ಕೇವಲ 10 ಸೆಕೆಂಡ್ಸ್ನಲ್ಲಿ ವಾಕ್ಯಗಳ ವಿಧಗಳನ್ನು ತಿಳ್ಕೊಂಡ್ರೆ ಇದನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಇದಕ್ಕೆ ಸರಿಯಾದ ಉತ್ತರ ಸಂಯೋಜಿತ ವಾಕ್ಯ. ವಾಕ್ಯ ಅಂದರೆ ಏನಪ್ಪ? ವಾಕ್ಯಗಳಲ್ಲಿ ನಾವು 3 ವಿಧಗಳನ್ನು ಮುಖ್ಯವಾಗಿ ನೋಡಬಹುದಾಗಿದೆ. 3 ವಿಧಗಳು. ಒಂದು, ಪ್ರಥಮವಾಗಿ ಸಾಮಾನ್ಯ ವಾಕ್ಯ, ಎರಡನೇದಾಗಿ ಸಂಯೋಜಿತ ವಾಕ್ಯ, ಮೂರನೇದಾಗಿ ಈ ಸಂಯೋಜಿತ ವಾಕ್ಯವನ್ನು ನಿಮಗೆ ಸಂಯುಕ್ತ ವಾಕ್ಯನು ಅಂತಲೂ ಹೇಳ್ತಾರೆ.
ಇದನ್ನು ನೆನ್ಪಿಟ್ಬೇಕು, ಕನ್ಫ್ಯೂಸ್ ಆಗಬೇಡ್ದು. ಸಂಯುಕ್ತ ವಾಕ್ಯ ಅಂತಲೂ ಇದನ್ನು ಗುರುತಿಸ್ತಾರೆ. ನಂತರ ಮಿಶ್ರ ವಾಕ್ಯ, ಇವು ಮುಖ್ಯವಾಗಿ ಇರುವಂಥ ಮಿಶ್ರ ವಾಕ್ಯ, ಮುಖ್ಯವಾಗಿ ಇರುವಂಥ ವಾಕ್ಯಗಳು, ವಾಕ್ಯದ ಪ್ರಕಾರಗಳು ಅಂತಗಳು. ಹಾಗಾದರೆ ಸಾಮಾನ್ಯ ವಾಕ್ಯ ಅಂದರೆ ಏನಪ್ಪ ಅಂದರೆ ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ವಾಕ್ಯವನ್ನು, ಸ್ವತಂತ್ರ ವಾಕ್ಯವಾಗಿದೆ, ಸ್ವತಂತ್ರವಾಗಿ ನಿಲ್ಲಬಲ್ಲಂಥ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತ ಹೇಳಿದ್ರೆ ಸ್ವತಂತ್ರವಾಗಿ ನಿಲ್ಲುವಂಥದ್ದು. ಓಕೆ, ನೆಕ್ಸ್ಟ್ ಸಂಯೋಜಿತ ವಾಕ್ಯ. ಸಂಯೋಜಿತ ವಾಕ್ಯ ಏನಪ್ಪ ಅಂದರೆ ಒಂದು ವಾಕ್ಯಕ್ಕೆ ಬೇರೆ ಬೇರೆ ವಾಕ್ಯಗಳು, ಸ್ವತಂತ್ರ ವಾಕ್ಯಕ್ಕೆ ಬೇರೆ ಬೇರೆ ರೀತಿಯಾದಂಥ ಅನೇಕ ವಾಕ್ಯಗಳು ನಿಂತರೆ ಅದನ್ನು ಸಂಯೋಜಿತ ವಾಕ್ಯ ಅಥವಾ ಸಂಯುಕ್ತ ವಾಕ್ಯ ಅಂತ ಹೇಳ್ತಾರೆ. ಮಿಶ್ರ ವಾಕ್ಯ ಎಂದರೆ ಒಂದು ಸ್ವತಂತ್ರ ವಾಕ್ಯಕ್ಕೆ ಅನೇಕ ವಾಕ್ಯಗಳು, ನೆನ್ಪಿಟ್ಕೊಳ್ಳಿ, ಅನೇಕ ವಾಕ್ಯಗಳು ಇದ್ದರೆ ಒಂದು ಸ್ವತಂತ್ರ ವಾಕ್ಯಕ್ಕೆ. ಮೊದಲಾಗಿ ನೀವೇನು ತಿಳ್ಬೋದು, ಸ್ವತಂತ್ರ ವಾಕ್ಯ ಅಂದರೆ ಸಾಮಾನ್ಯ ವಾಕ್ಯ, ಸ್ವತಂತ್ರ ವಾಕ್ಯಕ್ಕೆ ಬೇರೆ ಬೇರೆ ಅನೇಕ ವಾಕ್ಯಗಳಿದ್ದರೆ ಅದನ್ನು ಸಂಯುಕ್ತ ವಾಕ್ಯ ಅಥವಾ ಸಂಯೋಜಿತ ವಾಕ್ಯ. ಮಿಶ್ರ ವಾಕ್ಯ ಅಂದರೆ ಅನೇಕ ವಾಕ್ಯಗಳಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತ ಹೇಳ್ತಾರೆ. ಇದು ವಾಕ್ಯಗಳ 3 ವಿಧಗಳಲ್ಲಿ ನೀವು ತಿಳ್ಕೋಬೇಕಾಗಿತ್ತು. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 3, ದ್ವಿತೀಯ ಈ ಪದದ ತದ್ಭವವಿದು ಅಂತ ಕೇಳಿದ್ದಾರೆ. ತತ್ಸಮ ತದ್ಭವಗಳು ಮುಖ್ಯವಾಗಿ ಕನ್ಫ್ಯೂಸ್ ಆಗಬಾರ್ದು, 2 ಬಾರಿ ಓದ್ಕೊಂಡು ನೀವು ಅದನ್ನು ಗುರುತಿಸಬೇಕಾಗ್ತದೆ. ಆಪ್ಷನ್ ಎ ಮೋಜು, ಆಪ್ಷನ್ ಬಿ ಗೋಜು, ಆಪ್ಷನ್ ಸಿ ಜೂಜು, ಆಪ್ಷನ್ ಡಿ ತಾಜಾ. ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. 10 ಸೆಕೆಂಡ್ಸ್ನಲ್ಲಿ ಸರಿಯಾದ ಉತ್ತರವನ್ನು ನೀಡಬೇಕು. ಇದಕ್ಕೆ ಸರಿಯಾದ ಉತ್ತರ ಜೂಜು. ತತ್ಸಮ ಮತ್ತು ತದ್ಭವ. ಓಕೆ, ತತ್ಸಮ ಮತ್ತು ತದ್ಭವ ಮುಖ್ಯವಾದಂಥ ಅಂಶಗಳು. ತತ್ಸಮ ಎಂದರೆ ತತ್ಸಮ ಪದಗಳನ್ನು ನೀವು ನೆನಪಿಡಬೇಕು. ತತ್ಸಮ ಪದಗಳು ಯಾವಾಗಲೂ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಾಗ ಯಾವುದೇ ಬದಲಾವಣೆ ಹೊಂದದೇ ಇರುವುದನ್ನು ಅದನ್ನು ತತ್ಸಮ ಅಂತ ಹೇಳ್ತಾರೆ. ಹಾಗಾದರೆ ತದ್ಭವ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಾಗ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದರೆ ಅದನ್ನು ತತ್ಸಮ ಅಂತ ಹೊಂದಿದರೆ ಅದನ್ನು ತದ್ಭವ ಪದಗಳು ಅಂತ ಹೇಳಲಾಗುತ್ತದೆ. ಅರ್ಥ ಆಯಿತು ಅಂತ ಅಂದ್ಕೊಡ್ತೇನೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 5, ಕರ್ನಾಟಕ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಇದು ಒಂದು. ಆಪ್ಷನ್ ಎ ಚಿತ್ರದುರ್ಗ, ಆಪ್ಷನ್ ಬಿ ಕಾರ್ಕಳ, ಆಪ್ಷನ್ ಸಿ ಶ್ರವಣಬೆಳಗೊಳ, ಆಪ್ಷನ್ ಡಿ ಪಟ್ಟದಕಲ್ಲು. 10 ಸೆಕೆಂಡ್ಸ್ನಲ್ಲಿ ನೀವು ಉತ್ತರವನ್ನು ನೀಡಬೇಕು. ಇದಕ್ಕೆ ಸರಿಯಾದ ಉತ್ತರ ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಇದನ್ನು ನೋಡ್ಬೋದು. ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳವನ್ನು ನಾವು ಕಾಣಬಹುದಾಗಿದೆ. ಬಾಹುಬಲಿಯ ಮೂರ್ತಿಯನ್ನು ನೆನಪಿಟ್ಕೊಳ್ಳಿ, ಬಾಹುಬಲಿಯ ಮೂರ್ತಿಯನ್ನು ನಾವು ಇಲ್ಲಿ ಕಾಣಬಹುದು. ನೆಕ್ಸ್ಟು ಚಾವುಂಡರಾಯನು ಈ ಮೂರ್ತಿಯನ್ನು ನಿರ್ಮಿಸಿದನು. ಚಾವುಂಡರಾಯನ ಕಾಲದಲ್ಲಿ ಈ ಮೂರ್ತಿ ನಿರ್ಮಿಸಲಾಯಿತು. ಇದು ಮುಖ್ಯವಾದಂಥ ಅಂಶವಾಗಿದೆ. ನಂತರ ಪ್ರಶ್ನೆ ನೋಡೋದಾದರೆ ಪ್ರಶ್ನೆ ಸಂಖ್ಯೆ 6, ಕಳವೆ ರಾಜನ್ನ ಶಾಲ್ಯನಕ್ಕೆ ಓಗರುದು ಕವನೆಯರವಯ್ಯ ಎಂಬುದು ಯಾರು ಹೇಳಿದಂಥ ವಾಕ್ಯ? ಆಪ್ಷನ್ ಎ ಜಿ ಎಸ್ ಶಿವರುದ್ರಪ್ಪ, ಆಪ್ಷನ್ ಬಿ ದ ರಾ ಬೇಂದ್ರೆ,
ಆಪ್ಷನ್ ಸಿ ಪೂತಿ ನರಸಿಂಹಾಚಾರ್, ಆಪ್ಷನ್ ಡಿ ವಿಕ್ರು ಗೋಕಾಕ್. ಇದಕ್ಕೆ ಸರಿಯಾದ ಉತ್ತರ ವಿಕ್ರು ಗೋಕಾಕ್. ವಿಕ್ರು ಗೋಕಾಕ್ ಅವರು 1909ರಲ್ಲಿ ಇವರ ಜನ್ಮವಾಗ್ತದೆ. ನಂತರ ಧಾರವಾಡದ ಸವಣೂರಿನಲ್ಲಿ ಇವರ ಜನನವಾಗ್ತದೆ. ಇವರು ನಾಟಕವನ್ನು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇವರ ನಾಟಕಗಳು ಜನನಾಯಕ ಮತ್ತು ಮುನಿದ ಮಾರಿ ಇವರು ನಾಟಕಗಳನ್ನು ನಾವು ನೋಡಬಹುದಾಗಿದೆ. ನಂತರ ಸಮರಸವೇ ಜೀವನ ಇವರ ಕಾದಂಬರಿಗಳು ಸಮರಸವೇ ಜೀವನ. ನಂತರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಭಾರತ ಸಿಂಧು ರಶ್ಮಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥದ್ದಾಗಿದೆ. ಇದು ವಿಕ್ರು ಗೋಕಾಕ್ ಅವರ ಒಂದು ಸಂಕ್ಷಿಪ್ತ ವಿವರಣೆ. ನಂತರ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 7, ಸಕ್ಕದಂ ಪೇಳ್ವಡೆ ನೆರೆ ಸಕ್ಕದಂ ಪೇಳ್ಗೆ ಶುದ್ಧ ಕನ್ನಡದೊಳು ಈ ಪದ್ಯ ಭಾಗದ ಕರ್ತೃ ಯಾರು? ಆಪ್ಷನ್ ಎ ನೇಸೇನ, ಆಪ್ಷನ್ ಬಿ ನೇಮಿಚಂದ್ರ, ಆಪ್ಷನ್ ಡಿ ಶ್ರೀ ವಿಜಯ, ಆಪ್ಷನ್ ಡಿ ಆಂಡಯ್ಯ. ನಿಮ್ಮ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ನಯಸೇನ, ಜೈನ ಕವಿ. ನಂತರ ಬಿರುದು ಸಂಕವಿಜನ, ರಾಜಹಂಸ, ರಾಜ್ಯ ಪೂಜಾ ಅಂತಲೂ ಕರಿತಾ ಇದ್ರು. ಇವನನ್ನು ರಾಜಪೂಜಾ ಅಂತಲೂ ಕರಿತಾ ಇದ್ರು. ನಂತರ ಇವರಿಗೆ ದಿಗಂಬರ ದಾಸ ಕವಿತಾ ವಿಲಾಸ ಎಂಬ ಬಿರುದು ಕೂಡ ಇದೆ. ದಿಗಂಬರ ದಾಸ ಮತ್ತೆ ಕವಿತಾ ಮಾಸ ಎಂಬ ಬಿರುದು ಕೂಡ ಇವರಿಗೆ ಇದೆ. ಕವಿತಾ ವಿಲಾಸ ಇದು ನಯಸೇನನ ಒಂದು ಸಂಕ್ಷಿಪ್ತ ವಿಧಾನ. ನಂತರ ಪ್ರಶ್ನೆ ನೋಡೋದಾದ್ರೆ ಪ್ರಶ್ನೆ ಸಂಖ್ಯೆ 8, ಇವುಗಳಲ್ಲಿ ಕಾರಂತರ ಕೃತಿ. ಆಪ್ಷನ್ ಎ ಮಲೆಗಳಲ್ಲಿ ಮದುಮಗಳು, ಆಪ್ಷನ್ ಬಿ ಚಿರಸ್ಮರಣೆ, ಆಪ್ಷನ್ ಸಿ ಮರಳಿ ಮಣ್ಣಿಗೆ, ಆಪ್ಷನ್ ಡಿ ಜ್ವಾಲಾಮುಖಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮರಳಿ ಮಣ್ಣಿಗೆ. ಶಿವರಾಮ್ ಕಾರಂತರ ಕವನಗಳಲ್ಲಿ ಮತ್ತು ಕಾದಂಬರಿಗಳಲ್ಲಿ ಮರಳಿ ಮಣ್ಣಿಗೆ ಮುಖ್ಯವಾಗಿದ್ದು ಹಲವಾರು ಎಕ್ಸಾಮ್ಸ್ನಲ್ಲಿ ನಿಮ್ಗೆ ಕೇಳಿದ್ದಾರೆ. ಇವರು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಜನನವಾಗ್ತದೆ. ಮತ್ತು ಇವರ ಕಾದಂಬರಿಗಳು ಆಳ ನಿರಾಳ, ಇನ್ನೊಂದೇ ದಾರಿ, ನಂತರ ಬೆಟ್ಟದ ಜೀವ ಹಿಂದಿನ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಬೆಟ್ಟದ ಜೀವ ಇವು ಇವರ ಮುಖ್ಯವಾದಂಥ ಹೆಚ್ಚಿನ ಮುಂದಿನ ಪ್ರಶ್ನೆಯಲ್ಲಿ ಕೇಳಬಹುದಂಥ ಕಾದಂಬರಿಗಳಾಗಿವೆ. ನಂತರ ಪ್ರಶ್ನೆ ಸಂಖ್ಯೆ 9, ಅಶ್ವತ್ಥಾಮ ನಾಟಕದ ಕರ್ತೃ ಯಾರು? ಆಪ್ಷನ್ ಎ ಶ್ರೀಕಂಠಯ್ಯ, ಆಪ್ಷನ್ ಬಿ BM ಶ್ರೀ, ಆಪ್ಷನ್ ಸಿ ಆನಂದ ಕಂದ, ಆಪ್ಷನ್ ಡಿ KV ಪುಟ್ಟಪ್ಪ. ಸರಿಯಾದ ಉತ್ತರ BM ಶ್ರೀಕಂಠಯ್ಯ ಅವರು. BM ಶ್ರೀಕಂಠಯ್ಯ ಅವರ ಬಗ್ಗೆ ಹೇಳಬೇಕಂದ್ರೆ BM ಶ್ರೀಕಂಠಯ್ಯ ಅವರ ಕಾಲ
84 ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಯಲ್ಲಿ ಇವರ ಜನ್ಮವಾಗ್ತದೆ. BMC ಕನ್ನಡದ ಕಣುವ ಅಂತ ಕರೀತಾರೆ. ಕನ್ನಡದ ಕಣುವ ಅಂತ ಹೇಳ್ತಾರೆ. ಗದಾಯುದ್ಧ ನಾಟಕ, ಅಶ್ವತ್ಥಾಮ, ಪಾರಸಿಕರು ಇದನ್ನು ಕೇಳಿದ್ದಾರೆ. ಪಾರಸಿಕರು ಇದನ್ನು ಬರೆದಿದ್ದಾರೆ. ಅಶ್ವತ್ಥಾಮ ಮತ್ತು ಗದಾಯುದ್ಧ ನಾಟಕವನ್ನು ಇವರು ಬರೆದಂಥವರಾಗಿದ್ದಾರೆ. ಕನ್ನಡ ಮೊದಲ ಸನ್ಮಾನ ಗ್ರಂಥ ಅಂತ ಕರೀತಾರೆ. ಸಂಭಾವನೆಯನ್ನು ಕನ್ನಡದ ಮೊದಲ ಸನ್ಮಾನ ಗ್ರಂಥ ನೆನ್ಪಿಟ್ಕೊಳ್ಳಿ. ಸನ್ಮಾನ ಗ್ರಂಥವಾಗಿದೆ. ಇದು BMC ಅವರ ವಿವರಣೆ. ನಂತರ ಪ್ರಶ್ನೆ ಕೊನೆಯ ಪ್ರಶ್ನೆ, ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಈ ಲೇಖನವನ್ನು ಬಯಸಬೇಕು. ಅಲ್ಪವಿರಾಮ, ವಾಕ್ಯಚೇಷ್ಟ, ಉದ್ಧರಣ, ಅನಾವರಣ. ನಾವು ಪ್ರತಿ ವಾಕ್ಯವನ್ನು ಬರೀಬೇಕಾದ್ರೆ ಇದನ್ನು ಬಳಸ್ತೇವೆ. ಗ್ರಾಮರನ್ನು ಸರಿಯಾಗಿ ಉಚ್ಚಾರವನ್ನು ಮಾಡಲಿಕ್ಕೆ, ವಾಕ್ಯವನ್ನು ಓದಲಿಕ್ಕೆ ಇವು ಮುಖ್ಯವಾದ ಪಾತ್ರ ವಹಿಸ್ತವೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಉದಾಹರಣ ಚಿಹ್ನೆ. ನಮಸ್ಕಾರ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ನೋಡುವ. ಧನ್ಯವಾದಗಳು.